ಆಮೇಲೆ ನಾವು ಹಣಕಾಸಿನ ಆಯೋಗ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೆ, ನಾನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಮ್ಮದೇ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರ ಇರಲಿ ವಿರೋಧ ಮಾಡದೆ ಕರ್ನಾಟಕದ ಹಿತ ಬಹಳ ಮುಖ್ಯ, ನೀವು ಅದನ್ನೇ ಮಾಡಿ, ದಯಮಾಡಿ ಕರ್ನಾಟಕದ ಹಿತ ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು, ಕರ್ನಾಟಕ ಹಿತ ಕಾಯ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ಅದಕ್ಕೋಸ್ಕರನೇ ನಾನು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಿರಲಿ, ನಮಗೆ ಆಗಿನ ಹಣಕಾಸಿನ ಆಯೋಗ 29% ಶಿಫಾರಸು ಮಾಡಿತ್ತು ಮಾನ್ಯ ಅಧ್ಯಕ್ಷರು, 29%. ನಾನು 40% ಬೇಕು ಅಂತ ವಿರೋಧ ಮಾಡಿದ್ದೆ, 40% ಕರ್ನಾಟಕಕ್ಕೆ ಕೊಡಬೇಕು ಅಂತ. ಈಗ ಅದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ 50% ಕೇಳಿದ್ರು ಇಲ್ವೋ ಸಿ ಪಾಟೀಲ್ರೆ? ಒಟ್ಟು ತೆರಿಗೆ ಪಾಲಿನಲ್ಲಿ 50% ರಾಜ್ಯಗಳಿಗೆ ಕೊಡಬೇಕು, 50 ಮಾತ್ರ ಕೇಂದ್ರ ಸರ್ಕಾರ ಇಟ್ಕೋಬೇಕು. ನಾನು 40 ಕೇಳಿದೆ ಆಗ. ಈಗಲೂ ಹೇಳ್ತೀನಿ, ನಾನು 50 ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಾನು 50 ಮಾತ್ರ. ಈಗ ಕರ್ನಾಟಕದಿಂದ ಎಷ್ಟು ತೆರಿಗೆ ವಸೂಲಾಗೋದು ಗೊತ್ತಾ ನಿಮ್ಗೆ ಸಿ ಪಾಟೀಲ್ರೆ? 4.5 ಲಕ್ಷಕ್ಕೂ ಹೆಚ್ಚು ಕೋಟಿ, 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 14 ರಿಂದ 15 ಪೈಸೆ ಮಾತ್ರ. $4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, CST, GST ಇವೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರ ವಸೂಲು ಮಾಡ್ತದಲ್ಲ. ಆಮೇಲೆ ಅದಲ್ದೇನೆ ಸೆಸ್ಸು ಸರ್ಚಾರ್ಜ್ ಅಲ್ದೇನೆ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಡಿವಿಜಿಬಲ್ ಪೂಲ್ನಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಮತ್ತೆ ಎಕ್ಸೈಸ್ ಡ್ಯೂಟಿ, ಇವು ಮಾತ್ರ ಇರೋದು. ಡಿವಿಜಿಬಲ್ ಪೂಲ್ನಲ್ಲಿ ಸರ್ಚಾರ್ಜು ಯಾವ ರಾಜ್ಯಗಳಿಗೂ ಕೊಡಲ್ಲ. ಸರ್ಚಾರ್ಜು, ಸೆಸ್ಸು ಅವನು ಯಾವ ರಾಜ್ಯಗಳಿಗೂ ಕೊಡಲ್ಲ. ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಹಣಕಾಸಿನ ಆಯೋಗನೂ ಕೂಡ ಶಿಫಾರಸು ಮಾಡಿಲ್ಲ. ಅದು ಕೊಟ್ರೆ ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಕೇಳಿದ್ದು. ಯಾಕಂದ್ರೆ ನಮಗೆ 15ನೇ ಹಣಕಾಸಿನಿಂದ ದೊಡ್ಡ ಮೋಸ ಆಗ್ಬಿಡ್ತು, ಅನ್ಯಾಯ ಆಯಿತು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಲ್ಲಿ 4.713 ನಮಗೆ ಪಾಲ್ ಸಿಕ್ಕಿತ್ತು. 4.713. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ 3.647 3.647 ಅಂದ್ರೆ 1.1% ಕಡಿಮೆ ಆಯಿತು. ಇದು ಅನ್ಯಾಯ ಅಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ 14ನೇ ಹಣಕಾಸಿನ ಆಯೋಗಕ್ಕಿಂತ 1.1 ನಮ್ಮ ಪಾಲು ಕಡಿಮೆ ಆಯಿತು. ಅದಕ್ಕೋಸ್ಕರನೇ ನಮಗೆ
15ನೇ ಹಣಕಾಸಿನ ಅಧ್ಯಕ್ಷರು 5,495 ವಿಶೇಷ ಅನುದಾನ ಕೊಟ್ಟಿದ್ರು ನಮಗೆ. 5,495 ಅದಲ್ಲದೆ 3 ರಾಜ್ಯಗಳು ಕೊಟ್ಟಿದ್ರು: ತೆಲಂಗಾಣ, ಮಿಜೋರಾಂ, ಕರ್ನಾಟಕ, ತೆಲಂಗಾಣ, ಮಿಜೋರಾಂ 3 ರಾಜ್ಯಗಳಿಗೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರು 3,000 ಕೋಟಿ ಕೊಟ್ಟಿದ್ರು, ಸ್ಪೆಷಲ್ ಗ್ರಾಂಟ್ಸ್. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಟ್ಟಿದ್ರು. ನಮಗೆ ಡಿವಿಸಿಬಲ್ ಪೂಲ್ನಲ್ಲಿ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಪ್ಲಸ್ 3,000 ಒಟ್ಟು 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. 11,495 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿ ಬರಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಅನ್ನೋದು. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ ಸದಸ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ನಮಗೂ ಕೊಡಲಿಲ್ಲ, ತೆಲಂಗಾಣದವ್ರಿಗೂ ಕೊಡಲಿಲ್ಲ, ಮಿಜೋರಾಂಗೂ ಕೊಡಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.